Dear students, today in this class, let us take the poem To the Foot from its Child, page number 70. Page number 70, students. Take your book, open the page number 70. You see, this is our second class. In the last class, we have completed the first page. Now let us recall some of the points in the first page. Students, ಇದು ನಮ್ಮ ಸೆಕೆಂಡ್ ಕ್ಲಾಸ್. ಇದು ಪೊಯಮ್ ಟು ದ ಫುಟ್ ಫ್ರಮ್ ಇಟ್ಸ್ ಚೈಲ್ಡ್, ಈ ಪದ್ಯದ ಎರಡನೇ ಕ್ಲಾಸ್. ಇದು ಮೊದಲನೇ ಕ್ಲಾಸಲ್ಲಿ ಏನು ಮಾಡಿದ್ವಿ, ಒಂದು 5 ನಿಮಿಷ ನಾವು ರೀಕಾಲ್ ಮಾಡಿಕೊಂಡು ನಾವು ನೆಕ್ಸ್ಟ್ ಪೇಜ್ಗೆ ಹೋಗೋಣ. ಟು ದ ಫುಟ್ ಫ್ರಮ್ ಇಟ್ಸ್ ಚೈಲ್ಡ್, ಪ್ಯಾಬ್ಲೋ, ರಿಟನ್ ಬೈ ಪ್ಯಾಬ್ಲೋ ನೆರೋಡಾ. ಇವರು ಏನು ಹೇಳ್ತಾ ಇದ್ದಾರೆ, ಪಾದ ಹುಡ್ದಾಗ್ಲಿಂದ ಯಾವ ರೀತಿ ಆಗುತ್ತೆ, ಯಾವ ಥರ ದೊಡ್ಡದಾಗ್ತಾ ಹೋಗುತ್ತೆ, ಹೇಗೆ ರಿಸ್ಕ್ ತಗೊಳ್ತಾ ಹೋಗುತ್ತೆ, ಕೊನೆಗೆ ಅದರ ಎಂಡಿಂಗ್ ಏನಾಗುತ್ತೆ ಅದನ್ನು ಹೇಳ್ತಾ ಹೋಗ್ತಾರೆ. ಅಂದರೆ ಮಗು ಹುಡ್ದಾಗ್ಲಿಂದ ಕೊನೆಗೆ ಬೆಳೆದು ಅದರ ಮರಣ ಹೊಂದೋ ತನಕ ಹೇಗೆ, ಅದೇ ಥರ ಪಾದ ಹುಡ್ದಾಗ ಹೇಗಿರುತ್ತೆ, ಕೊನೆಗೆ ನಾವು ಸಾಯೋ ಕಾಲಕ್ಕೆ ನಮ್ಮ ಪಾದ ಹೇಗಾಗಿರುತ್ತೆ, ಯಾವ ರೀತಿ, ಎರಡು ಒಂದೇ ರೀತಿಯಿಂದ ತಗೊಂಡೋಗ್ತಾರೆ ಈ ಪದ್ಯದಲ್ಲಿ. ದ ಫೂಟ್, ವೆನ್ ಇಟ್ ಈಸ್ ಬಾರ್ನ್, it thinks that it would become just like a butterfly or an apple. But when it starts to walk, it comes to know that it cannot become butterfly or an apple. Why? Because the roughness on the ground, it teaches the foot that you cannot fly. For example, stones, bits of glass, the water streets, ladders, etc. They teach, yes, it is not so simple, it is not so easy. You have to take some protection because you are in difficulty. ನೀನು ತುಂಬ ಕಷ್ಟದಲ್ಲಿದೆಯಾ, ನೀನು ಒಂದು ಶೂ ಹಾಕ್ಕೋಬೇಕಾಗತ್ತೆ, ಇವುಗಳ ಮೇಲೆ ನಡಿಬೇಕು, ಇವುಗಳನ್ನ ದಾಟ್ಕೊಂಡು ಹೋಗಬೇಕು, ಅದನ್ನು ತುಳಿದಲ್ಲೇ ದಾಟೋಕೆ ಬರಲ್ಲ ಅಂದಾಗ ನೀನು ಏನಾದರೂ ಪ್ರೊಟೆಕ್ಷನ್ ತಗೋಬೇಕಲ್ಲ. ಸೊ ಪ್ರೊಟೆಕ್ಷನ್ ಯಾವುದು, ನಮ್ಮ ಫ್ಯಾಮಿಲಿ ಅಥವಾ ನಮ್ಮ ಸೊಸೈಟಿ ಆಗತ್ತೆ, ಪೇರೆಂಟ್ಸ್, ಅವರ್ ರಿಲೇಟಿವ್ಸ್, ಫ್ರೆಂಡ್ಸ್, ದೇ ಪ್ರೊಟೆಕ್ಟ್ ಅಸ್. ದಟ್ ಈಸ್ ಎ ಶೂ. ವಿ ಪುಟ್ ಅವರ್ ಫೂಟ್ ಇನ್ಸೈಡ್ ದ ಶೂ ಇನ್ ದ ಡಾರ್ಕ್ನೆಸ್, ಇನ್ ಸಮ್ ಬೌಂಡ್ರಿ, ಇನ್ ಸಮ್ ಲಿಮಿಟೇಷನ್ಸ್. ಸೊ ಆಗ ಮಗು ಏನು ಅಂದ್ಕೊಳ್ಳುತ್ತೆ, ಮೈ ಡ್ರೀಮ್ ಈಸ್ ಡಿಫೀಟೆಡ್, ನನ್ನ ಕನಸು ಸೋತು ಹೋಗ್ಬಿಡ್ತು, ನನ್ನ ಫೇಲ್ಯೂರ್ ಆಗಿಬಿಡ್ತು, ನಾನು ಅಂದ್ಕೊಂಡಂಗೆ ಆಗಲಿಲ್ಲ ಅಂತ ಹೇಳಿ. ಸೊ ಬೆಳೀತಾ 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 ಅಷ್ಟೇ, ನಾವು ಅಂದ್ಕೊಳ್ಳೋದೇ ಒಂದು, ಆದರೆ ನಡೆಯೋದೇ ಒಂದು, ಅದು ಆಗೋ ರೀತಿಯೇ ಬೇರೆ. ಹಾಗೆ ಬೆಳೀತಾ ಬೆಳೀತಾ ಏನಾಗುತ್ತೆ, ಎವ್ರಿಬಡಿ ದೇ ಟ್ರೈ ಟು ಬಿಕಮ್ ಆ್ಯಸ್ ದೇ ಥಿಂಕ್ ಇನ್ ದೇರ್ ಓನ್ ವೇ. ಅವ್ರವ್ರದೇ ದಾರಿನಲ್ಲಿ ಅವರು ಬೆಳೀತಾ ಹೋಗ್ತಾರೆ, ಒಬ್ರಿಗಿಂತ ಒಬ್ಬರು ಡಿಫ್ರೆಂಟಾಗಿ ಬೆಳೀತಾ ಹೋಗ್ತಾರೆ. ಒಬ್ಬೊಬ್ಬರು ಕೂಡ ಒಂದೊಂದು ಸ್ಪೆಸಿಮನ್ಗಳಾಗ್ತಾ ನಾವು ಬೆಳೀತಾ ಹೋಗ್ತೀವಿ. ಆ್ಯಂಡ್ ದೆನ್ ವೆನ್ ವಿ ಗ್ರೋ, ವಾಟ್ ಹ್ಯಾಪನ್ಸ್, ಅವರ್ ಸ್ಕಿನ್ ಬಿಕಮ್ಸ್ ರಫ್, ಜಸ್ಟ್ ಲೈಕ್ ರೆಪ್ಟೈಲ್ಸ್, ಜಸ್ಟ್ ಲೈಕ್ ವರ್ಮ್ಸ್. ಆ್ಯಂಡ್ ಅವರ್ ಫಿಂಗರ್ಸ್, ದೇ ಬಿಕಮ್ ಜಸ್ಟ್ ಲೈಕ್ ಆರನ್ಸ್. ಆರನ್ಸ್ ಅಂದರೆ ಒಳ್ಳೆ ಉಗುರುಗಳು, ದಂತಗಳು ಹೊರಟಾಗುತ್ತಲ್ಲ, ಕೊಂಬುಗಳ ಥರ, ಆ ಥರ ರಫ್ ಆಗ್ತಾ ಹೋಗುತ್ತೆ. ಇಷ್ಟನ್ನು ನಾವು ಫಸ್ಟ್ ಪೇಜಲ್ಲಿ ನೋಡಿದ್ದೀವಿ. ಸ್ಟೂಡೆಂಟ್ಸ್, ಈ ಕ್ಲಾಸಲ್ಲಿ ನಾವು ಸೆಕೆಂಡ್ ಪೇಜಿಂದ ಶುರು ಮಾಡ್ಕೊಳ್ಳೋಣ, ನೋಡ್ಕೊಳ್ಳಿ. ಲೇಟರ್ they grow closed and covered with the faint volcanoes of death, a coarsening hard to accept. But this blind thing walks without respite, never stopping. For hour of the one foot, the other, now the man's, now the woman,
Up above, down below, through fields, mines, markets, and ministries, backwards, far afield, inward, forward. This foot toils in its shoe, scarcely taking time to bear itself in love or sleep. It walks, they walk, until the old man chooses to stop, and then it descended underground, unaware, for there everything was dark. It never knew it had ceased to be a foot, or if they were burying it so that it could fly, or so that it would become an apple. Students, you see that second page. Later, ನಂತರದಲ್ಲಿ. ನಂತರ ಅಂದರೆ ಏನರ್ಥ ಇಲ್ಲಿ? ಬೆಳೀತಾ ದೊಡ್ಡರಾದ ಹಾಗೆ ಅಲ್ಲ. ಲೇಟರ್ they grow closed and covered with faint volcanoes of death, a coarsening hard to accept, coarse, rough. ನಮ್ಮ ಚರ್ಮ ಎಷ್ಟು ಹೊರಟಾಗುತ್ತೆ, ನಮ್ಮ ಕೈ ಕಾಲುಗಳು ಎಷ್ಟು ಹೊರಟಾಗುತ್ತೆ ಅಂದರೆ ವಿ ಕೆನಾಟ್ ಅಕ್ಸೆಪ್ಟ್ ಇಟ್, ವಿ ಕೆನಾಟ್ ಬಿಲೀವ್ ಇಟ್. ಬರ್ತಾ ಈಗ ನೀವು ವಯಸ್ಸಾದವರು, ನೀವು ಮುದುಕರನ್ನ, ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ವಯಸ್ಸಾಗಿರೋನ್ನ ನೋಡಿ, ನಿಮ್ಮ ಸ್ಕಿನ್ನ ನೋಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಮಗು ಇದೆ ಅಂದ್ಕೊಳ್ಳಿ, ಆ ಸ್ಕಿನ್ನನ್ನು ನೋಡಿ, ಚರ್ಮವನ್ನು ನೋಡಿ, ಎಷ್ಟು ಡಿಫ್ರೆನ್ಸ್ ಇದೆ ಒಬ್ಬರಿಗೆ. ನಾವು ಮುಂದೆ ಆ ಥರ ಮುದುಕರಾಗ್ತೀವ, ನಮ್ಮ ಸ್ಕಿನ್ನು ಆ ಥರ ರಫ್ ಆಗುತ್ತಾ? ವಿ ಕೆನಾಟ್ ಬಿಲೀವ್ ಇಟ್. ನಮಗೆ ನಂಬಕ್ಕೂ ಆಗೋದಿಲ್ಲ, ಆ ಥರ ನಮ್ಮ ಸ್ಕಿನ್ ಆಗುತ್ತೆ. ಜಸ್ಟ್ ಫೇಂಟ್ ವಾಲ್ಕೆನೋಸ್ ಆಫ್ ಡೆತ್. ವಾಲ್ಕೆನೋ ಅಂದರೆ ಏನು? ವಾಲ್ಕೆನೋ ಅಂದರೆ ಏನಂತ ಹೇಳ್ತೀರಿ ನೀವು? ಜ್ವಾಲೆ ಹಿಂಗೆ ಎದ್ದೇಳುತ್ತಲ್ಲ, ಬೆಂಕಿ ಹಿಂಗೆ ಎದ್ದೇಳುತ್ತಲ್ಲ, ಆ ಥರ. ಅಂದರೆ ನಮ್ಗನ್ಸುತ್ತೆ ನಮ್ಮ ಸ್ಕಿನ್ ಡೆತ್ ಕಡೆ ಹೋಗ್ತಾ ಇದೆ, ಅದರಲ್ಲಿರೋ ಸೆಲ್ಸ್, ಜೀವಕೋಶಗಳು ಸಾಯ್ತಾ ಇವೆ. ಬಟ್ ದಿಸ್ ಬ್ಲೈಂಡ್ ಥಿಂಗ್ ಯಾರಿಗೆ ರೆಫರೆನ್ಸ್ ಅದು? ದಿಸ್ ಬ್ಲೈಂಡ್ ಥಿಂಗ್ ಅಂದರೆ ಫೂಟ್ ಅಂತ, ಕುರುಡು ಪಾದ ಇದೆಯಲ್ಲ ಇದು. ವಾಕ್ಸ್ ವಿತೌಟ್ ರೆಸ್ಪೈಟ್. ಗೊತ್ತಾಗ್ತಾ ಇದೆ ಪಾದಕ್ಕೆ ವಯಸ್ಸಾಗ್ತಾ ಇದೆ, ಮುಂದೆ ಇದೇ ರೀತಿ ವಯಸ್ಸಾಗ್ತಾ ಹೋಗುತ್ತೆ ಅಂತ ಗೊತ್ತಿದ್ರು ಕೂಡ ವಿ ವಾಕ್ ವಿತೌಟ್ ರೆಸ್ಪೈಟ್, ವಿತೌಟ್ ರೆಸ್ಟ್, ವಿತೌಟ್ ಸ್ಟಾಪ್. ರೆಸ್ಪೈಟ್ ಅಂದರೆ ಸ್ಟಾಪ್ ಅಂತ, ಸ್ಟಾಪ್ ಇಲ್ಲದ ಹಾಗೆ, ನಿಲ್ಲದೇ ಇಲ್ಲ. ಮನುಷ್ಯ ಬೆಳೀತಾ ಅಂತಾನೆ ಓಡ್ತಾನೆ, ನಡೀತಾನೆ, ನಿಲ್ಲೋದೇ ಇಲ್ಲ, ರೆಸ್ಟ್ ತಗೊಳ್ಳೋದೇ ಇಲ್ಲ. ನೆವರ್ ಸ್ಟಾಪಿಂಗ್ ಫಾರ್ ಅವರ್ ಆಫ್ಟರ್ ಅವರ್. ಎಲ್ಲೂ ನಿಲ್ಲೋದಿಲ್ಲ ಅಂದರೆ ಏನರ್ಥ? ನಾವು ಸುಮ್ಮನೆ ಕುತ್ಕೊಳ್ಳೋದು ಅಂತ ಅರ್ಥ ಅಲ್ಲ. ನಾವು ಬೆಳೀತಾ ಇರ್ತೀವಿ, ನಾವು ಓದ್ಕೋತಾ ಇರ್ತೀವಿ, ಓದ್ತೀವಿ, ಕೆಲ್ಸಕ್ಕೆ ಸೇರ್ತೀವಿ, ಕೆಲಸ ಮಾಡ್ತೀವಿ, ಜೀವನ ಕಟ್ಕೊಳ್ತಾ ಹೋಗ್ತಾನೇ ಇರ್ತೀವಿ. ನಾವು ಎಲ್ಲೂ ನಿಲ್ಲೋದೇ ಇಲ್ಲ. ನೆವರ್ ಸ್ಟಾಪಿಂಗ್, ಸ್ಟ್ಯಾಂಡಿಂಗ್ ಅವರ್ ಆಫ್ಟರ್, ಗಂಟೆಗಟ್ಟಲೆ ನಿಲ್ತೀವಿ. ದ ಒನ್ ಫೂಟ್ ದ ಅದರ್. ಒಂದು ಫೂಟು, ಒಂದು ಕಾಲು ಮುಂದಿಡ್ತೀವಿ, ಇನ್ನೊಂದು ಕಾಲು ಮುಂದಿಡ್ತೀವಿ, ಒಂದು ಕಾಲು ಮುಂದೆ ಹೋಗುತ್ತೆ, ಒಂದು ಕಾಲು ಹಿಂದೆ ಬರುತ್ತೆ, ನಡಿತೀವಿ. ನೌ ದ ಮ್ಯಾನ್ಸ್, ನೌ ದ ವುಮನ್ಸ್, ನೌ ದ ಮ್ಯಾನ್. ಒಬ್ಬ ಮನುಷ್ಯ ಅಥವಾ ಒಬ್ಬ ಗಂಡಸು ಅಂದ್ಕೊಳ್ಳಿ. ಒಂದ್ಸರಿ ಗಂಡಸಿನ ಥರ ಯೋಚನೆ ಮಾಡ್ತೀವಿ, ಒಂದ್ಸರಿ ಹೆಣ್ಮಕ್ಳ ಥರ ಯೋಚನೆ ಮಾಡ್ತೀವಿ, ಒಂದೊಂದ್ಸರಿ ಒಂದೊಂದು ತೀರ್ಮಾನಗಳನ್ನ ನಾವು ತಗೊಳ್ತಾ ಇರ್ತೀವಿ. ನೌ ದ ಮ್ಯಾನ್ಸ್, ನೌ ದ ವುಮನ್ಸ್. ಅಪ್ ಎಬೌವ್, ಡೌನ್ ಬಿಲೋ. ಅಪ್ ಎಬೌವ್, ಎಲ್ಲೋ ಬೆಟ್ಟ ಹತ್ಕೊಂಡು ಹೋಗ್ತೀವಿ ಅಂದರೆ ಎಲ್ಲೋ ಮೇಲಕ್ಕೆ ಹೋಗ್ತಾ ಇರ್ತೀವಿ, ಮತ್ತಿನ್ನೆಲ್ಲೋ ಕೆಳಗೆ ಬೀಳ್ತೀವಿ. ಡೌನ್ ಬಿಲೋ. ಥ್ರೂ ಫೀಲ್ಡ್ಸ್, ಮೈನ್ಸ್, ಮಾರ್ಕೆಟ್ಸ್ ಆ್ಯಂಡ್ ಮಿನಿಸ್ಟ್ರೀಸ್. ಎಲ್ಲೆಲ್ಲಿ ಹೋಗ್ತೀವಿ, ಎಲ್ಲ ಕಡೆ. ನಮ್ಮ ಜೀವನದಲ್ಲಿ ಇಡೀ ಜೀವನ ನಾವೊಂದು 70 ವರ್ಷ ಬದುಕಿರ್ತೀವಿ ಅಂತ ಹೇಳಿದ್ರೆ ಎಲ್ಲ ಕಡೆ ತಿರುಗಾಡ್ಕೊಂಬರ್ತೀವಿ. ಮಾರ್ಕೆಟ್ಸ್, ಸಂತೆಗಳಿಗೆ ಹೋಗ್ತೀವಿ, ಜಾತ್ರೆಗಳಿಗೆ ಹೋಗ್ತೀವಿ, ಫೀಲ್ಡ್, ಹೊಲಗಳಿಗೆ, ತೋಟಗಳಿಗೆ ಹೋಗ್ತೀವಿ, ಮಾರ್ಕೆಟ್ಸ್, ಮತ್ತು ದೆನ್ ಮಿನಿಸ್ಟ್ರೀಸ್, ಯಾವುದೋ ಕೆಲಸಗಳಿಗೆ ಹೋಗ್ತೀವಿ. ಮೈನ್ ಅಂದರೆ ಗಣಿ ಪ್ರದೇಶ, ಎಲ್ಲ ಕಡೆ ತಿರುಗ್ತೀವಿ ನಾವು. ಬ್ಯಾಕ್ವರ್ಡ್, ಫಾರ್ವರ್ಡ್,
ಬ್ಯಾಕ್ವರ್ಡ್, ಹಿಂದಕ್ಕೆ ಹೋಗ್ತೀವಿ ಎಷ್ಟೋ ಸಾರಿ, ಮತ್ತೆ ಮುಂದಕ್ಕೆ ಬರ್ತೀವಿ ಎಷ್ಟೋ ಸಾರಿ. ಫಾರ್ ಅಫೀಲ್ಡ್, ಇನ್ವರ್ಡ್, ಫಾರ್ವರ್ಡ್, ನಮ್ಮ ಬಗ್ಗೆ ಇನ್ವರ್ಡ್, ನಮ್ಮ ಬಗ್ಗೆ ಯೋಚನೆ ಮಾಡ್ತೀವಿ, ಮತ್ತೆ ಯೋಚನೆ ಮಾಡಲ್ಲ, ಮತ್ತೆ ಹಿಂದಕ್ಕೆ ಹೋಗ್ತೀವಿ, ಮತ್ತೆ ಮುಂದಕ್ಕೆ ಬರ್ತೀವಿ. ನಮ್ಮ ಇಡೀ ಒಂದು 60-70 ವರ್ಷದ ನಮ್ಮ ಆಯಸ್ಸು, ನಮ್ಮ ಜೀವನದಲ್ಲಿ ಎಲ್ಲ ಕಡೆನೂ ತಿರುಗಾಡ್ತೀವಿ. ದಿಸ್ ಫೂಟ್ ಟಾಯಿಲ್ಸ್ ಇನ್ ಇಟ್ಸ್ ಶೂ. ಟಾಯಿಲ್ ಅಂದರೆ ವರ್ಕ್ ಅಂತ, ಕೆಲಸ ಮಾಡೋದು ಅಂತ. ಶೂ ಕೆಲಸ ಮಾಡ್ತಾ ಇರುತ್ತೆ. ಎಲ್ಲಿ ಮಾಡುತ್ತೆ? ಇನ್ಸೈಡ್ ದ ಶೂ ಒಳಗಡೆ. ಶೂ ಅಂದರೆ ಇಲ್ಲಿ ಬೌಂಡ್ರಿ, ಲಿಮಿಟೇಷನ್ಸ್, ನಮಗೆ ಒಂದು ಇತಿಮಿತಿಗಳನ್ನು ಹಾಕ್ಕೊಂಡಿರ್ತೀವಿ. ನಾವು ಈ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅಂತ ಹೇಳಿದ್ರೆ ಒಂದು ಬೌಂಡ್ರಿನಲ್ಲಿ ಬದುಕ್ತಾ ಇರ್ತೀವಿ. ಹೀಗೆ ಮಾತಾಡಬೇಕು, ಇಲ್ಲೇ ಹೋಗಬೇಕು, ಇಲ್ಲೇ ಬರಬೇಕು, ಈ ರೀತಿ ನಡ್ಕೋಬೇಕು, ಈ ಕೆಲಸ ಮಾತ್ರ ಮಾಡಬೇಕು, ಆ ಕೆಲಸ ಮಾಡಬಾರ್ದು, ಈಗ ಬೌಂಡ್ರಿ ಹಾಕೋತಾ ಇರ್ತೀವಿ, ಒಂದು ಶೂನಲ್ಲಿ ಇರ್ತೀವಿ. ಸೊ ಅದು ಆ ಲೈನ್ ಅಂಡರ್ಲೈನ್ ಮಾಡಿ 1 ಮಾರ್ಕ್ ಕ್ವೆಶನ್ ಅದು. ವೇರ್ ಡಸ್ ದ ಫೂಟ್ ಟಾಯಿಲ್ ಅಂದರೆ ವರ್ಕ್ ಅಂತ. ವೇರ್ ಡಸ್ ದ ಫೂಟ್ ವರ್ಕ್? ಆನ್ಸರ್ ಈಸ್ ಇನ್ಸೈಡ್ ದ ಶೂ. ಸ್ಕೇರ್ಸ್ಲಿ ಟೇಕಿಂಗ್ ಟೈಮ್ ಟು ಬೇರ್ ಇಟ್ ಸೆಲ್ಫ್ ಇನ್ ಲವ್ ಆರ್ ಸ್ಲೀಪ್. ಸ್ಕೇರ್ಸ್ಲಿ ಟೇಕ್ ನೋ ಟೈಮ್. ಸ್ಕೇರ್ಸ್ಲಿ ಅಪರೂಪ, ನಾವೆಲ್ಲೂ ಟೈಮೇ ಕೊಡಲ್ಲ. ಏನಕ್ಕೆ? ಟು ಲವ್ ಆರ್ ಸ್ಲೀಪ್, ನಾವು ಮಲ್ಕೊಳ್ಳಿಕ್ಕೆ ಅಥವಾ ಪ್ರೀತಿ ಮಾಡಲಿಕ್ಕೆ ಅಥವಾ ಇಷ್ಟಪಡಲಿಕ್ಕೆ ಅಥವಾ ನನ್ನ ಜೀವನದಲ್ಲಿ ಏನಿದೆ ಅಂತ ಫೀಲ್ ಮಾಡ್ಕೊಳ್ಳಿಕ್ಕೆ ನಾವು ಟೈಮೇ ಇಡಲ್ಲ. ನಮ್ಮ ಇಡೀ ಟೈಮ್ ಎಲ್ಲಿ ಹೋಗುತ್ತೆ ಅಂತ ಹೇಳಿದ್ರೆ ನಾವು ದುಡಿಲಿಕ್ಕೆ, ನಮ್ಮ ಜೀವನವನ್ನು ಕಟ್ಕೊಳ್ಳಿಕ್ಕೆ, ಕಷ್ಟಪಡಲಿಕ್ಕೆ, ಎಲ್ಲ ತಿರುಗಾಡಲಿಕ್ಕೆ, ಪ್ರಪಂಚ ನೋಡಲಿಕ್ಕೆ ನಮ್ಮ ದಿನಗಳನ್ನ ಇಟ್ಬಿಡ್ತೀವಿ, ನಮ್ಮ ಟೈಮನ್ನು ಇಡ್ತೀವಿ. ಆದರೆ ನಾನು ಕೂತ್ಕೋಬೇಕು, ನಾನು ರೆಸ್ಟ್ ಮಾಡಬೇಕು, ನಾನು ಮಲ್ಕೋಬೇಕು, ರಿಲ್ಯಾಕ್ಸ್ ಮಾಡ್ಕೋಬೇಕು, ನನ್ನ ಬಗ್ಗೆ ನಾನು ಯೋಚನೆ ಮಾಡಬೇಕು. ವಿ ಡೋಂಟ್ ಟೇಕ್ ಟೈಮ್, ಜಸ್ಟ್ ವಿ ವಾಕ್ ಆ್ಯಂಡ್ ವಾಕ್ ಆ್ಯಂಡ್ ವಾಕ್ ಫಾರ್ ಎವರ್. ಇಟ್ ವಾಕ್ಸ್, ದೇ ವಾಕ್, ದ ಫುಟ್ ವಾಕ್ಸ್, ಪಾದ ನಡೆಯುತ್ತೆ, ಪಾದಗಳು ನಡೀತವೆ. ಅಂಟಿಲ್ ದ ಓಲ್ಡ್ ಮ್ಯಾನ್ ಚೂಸಸ್ ಟು ಸ್ಟಾಪ್. ಅಂಟಿಲ್ ದ ಓಲ್ಡ್ ಮ್ಯಾನ್ ಸ್ಟಾಪ್ಸ್. ಮನುಷ್ಯ ಕೂತ್ಕೊಳ್ತಾನೆ ಯಾವಾಗ? ಮನುಷ್ಯ ನಡೆಯೋದು ನಿಲ್ಲಿಸಿದಾಗ. ಅಂದ್ರೇನು? ನಾವು ಸತ್ತಾಗ. ಸುಮ್ಮನೆ ಕೂತ್ಕೊಂಡ್ಬಿಡೋದು ಯಾವಾಗ? ನಮ್ಮ ಜೀವ ಹೋದಾಗ. ಅಲ್ಲಿ ತನಕ ಪ್ರತಿಯೊಬ್ಬರು ಕೂಡ ಅವ್ರದೇ ರೀತಿಯಲ್ಲಿ ಹೋರಾಟ ಮಾಡ್ತಾರೆ, ಜೀವನದಲ್ಲಿ ಸ್ಟ್ರಗಲ್ ಮಾಡ್ತಾರೆ ಅವ್ರ ಜೀವನವನ್ನು ಕಟ್ಕೊಳ್ಳಿಕ್ಕೆ. ಅಂಟಿಲ್ ದ ಫುಟ್ ಸ್ಟಾಪ್ಸ್ ವೆನ್ ಚೂಸಸ್ ಟು ಸ್ಟಾಪ್. ಇಲ್ಲಿ ಓಲ್ ಮ್ಯಾನ್ ಚೂಸಸ್ ಟು ಸ್ಟಾಪ್ ಅಂಡರ್ಲೈನ್ ಮಾಡಿ. ಹಾಗಂದರೆ ಡೆತ್ ಅಂತ, ಸಾವು ಅಂತ. ಮನುಷ್ಯ ಸತ್ತಾಗ ಪಾದನೂ ಕೂಡ ನಿಲ್ಲುತ್ತೆ. ಅದರ ಪಾದಕ್ಕೆ ಗೊತ್ತೇ ಆಗಲ್ಲ ಮನುಷ್ಯ ಸತ್ತೋಗಿದ್ದಾನೆ, ಜೀವ ಹೋಗಿದೆ ಅಂತ. ಪಾದಕ್ಕೆ ಏನು ಫೀಲ್ ಆಗೋದೇ ಇಲ್ಲ. ಆ್ಯಂಡ್ ದೆನ್ ಇಟ್ ಡಿಸೆಂಡೆಡ್ ಅಂಡರ್ ಗ್ರೌಂಡ್. ಸತ್ತಾಗ ಡೆಡ್ ಬಾಡಿಯನ್ನು ಏನು ಮಾಡ್ತಾರೆ? 6 ಅಡಿ 3 ಅಡಿ ಹಳ್ಳ ತೋಡ್ತಾರೆ. ಅದರಲ್ಲಿ ಏನು ಮಾಡ್ತಾರೆ? ಡಿಸೆಂಡ್ ಅಂದರೆ ಇಳಿಸೋದು. ಅಂಡರ್ ಗ್ರೌಂಡ್, ನೆಲಮಾಳಿಗೆ ಅಂದ್ಕೊಳ್ಳಿ ಅಥವಾ ಸಮಾಧಿ ಅಂದ್ಕೊಳ್ಳಿ, ಅದರಲ್ಲಿ ಆ ಬಾಡಿಯನ್ನು ಇಳಿಸ್ತಾರೆ. ಅನವೇರ್ ಅವೇರ್ ಅಂದರೆ ಗೊತ್ತಿರೋದು. ಅನವೇರ್ ಗೊತ್ತಿಲ್ಲ, ಪಾದಕ್ಕೆ ಏನು ಗೊತ್ತಾಗ್ತಾ ಇಲ್ಲ, ಏನು ನಡೀತಾ ಇದೆ, ಏನಾಗಿದೆ ಗೊತ್ತಿಲ್ಲ. ಅನವೇರ್, ಫಾರ್ ದೇರ್ ಎವ್ರಿಥಿಂಗ್ ವಾಸ್ ಅ ಡಾರ್ಕ್. ವಾಟ್ ಈಸ್ ದೇರ್? ಹೌ ಈಸ್ ಇಟ್ ಇನ್ಸೈಡ್ ದ ಗ್ರೇವ್? ಗ್ರೇವ್ ಅಂದರೆ ಸಮಾಧಿ ಒಳಗೆ ಏನಿರುತ್ತೆ? ಕತ್ತಲು, ಬರೀ ಕತ್ತಲಲ್ಲೇ ಪಾದ ಅಲ್ಲಿ ಹೋಗಿ ಕೂತ್ಬಿಡುತ್ತೆ. ಅದಕ್ಕೆ ಯಾವ ಫೀಲಿಂಗ್ಸ್ ಇರೋದಿಲ್ಲ, ಜೀವ ಹೋಗಿದೆ ಅಂತಲೂ ಅದಕ್ಕೆ ಗೊತ್ತಾಗೋದಿಲ್ಲ. ಅಂದರೆ ಈಗ ನಾವು ಅಂದ್ಕೋತೀವಿ, ನಾವು ಬದುಕಿದ್ದಾಗ ಎಷ್ಟೆಲ್ಲ ಫೈಟ್ ಮಾಡ್ತೀವಿ, ಸತ್ತ ಮೇಲೆ ನಮಗೆ ಏನೂ ಗೊತ್ತಾಗಲ್ಲ. ನಮ್ಮ ಸುತ್ತಮುತ್ತ ಏನು ನಡೀತಾ ಇದೆ ನಮಗೆ ಗೊತ್ತಿಲ್ಲ. ನಮ್ಮವ್ರು ಯಾರು, ನಾನು ಏನಕ್ಕೆ ಎಷ್ಟೆಲ್ಲ ಫೈಟ್ ಮಾಡಿದ್ದೆ, ಎಷ್ಟೆಲ್ಲ ವೆಲ್ತ್ ಕಲೆಕ್ಟ್ ಮಾಡಿಕೊಂಡೆ, ಎಷ್ಟೆಲ್ಲ ದುಡಿದ್ಬಿಟ್ಟೆ, ಏನೇನೋ ಮಾಡಿಬಿಟ್ಟೆ, ಪಾಪ ಮಾಡಿದೆ, ಪುಣ್ಯ ಮಾಡಿದೆ, ಏನೇನೋ ಮಾಡಿದೆ. ಆದರೆ ಸತ್ತ ಮೇಲೆ ಅದು ಯಾವುದು ಫೀಲೇ ಆಗಲ್ಲ, ನಮಗೇನು ಗೊತ್ತೇ ಆಗಲ್ಲ. ನಮ್ಮ ಜೀವ ಹೋಗೋ ತನಕ ಮಾತ್ರ ನಮಗೇನೋ ಕೆಲವು ಫೀಲಿಂಗ್ಸ್ ಇರುತ್ತೆ, ಬಿಟ್ಟರೆ ಸತ್ತಾಗ ಸುತ್ತ ಏನು ನಡೀತಾ ಇರೋದು ಕೂಡ ಗೊತ್ತಾಗಲ್ಲ. ಅದೇ ಥರ ಪಾದಕ್ಕೂ ಕೂಡ ಅದಕ್ಕೆ ಯಾವ ಫೀಲಿಂಗ್ಸ್ ಇಲ್ಲ. ಒಂದು ನೆಲದಲ್ಲಿ ಹಳ್ಳದಲ್ಲಿ ಆ ಬಾಡಿಯನ್ನು ಮಲಗಿಸ್ತಾರೆ, ಅಲ್ಲಿ ಬರೀ ಕತ್ತಲು ಮಾತ್ರ.
It never knew it had ceased to be a foot. The foot doesn't know that it sees ಅಂದರೆ ಸ್ಟಾಪ್ ಅಂತ. ನಾನು ಬರೀ ಪದವಾಗಿ ನಿಂತುಬಿಟ್ಟೆ, ಏನು ಅದಕ್ಕೆ ಏನು ಗೊತ್ತಾಗಲ್ಲ. ದ ಫುಡ್ ಡಸಂಟ್ ನೋ ಎನಿಥಿಂಗ್. ಆರ್ ಅಥವಾ ಇಫ್ ದೇ ವರ್ ಬರೀಯಿಂಗ್ ಇಟ್, ಬರೀ ಅಂದರೆ ಏನು? ಮಣ್ಣು ಮಾಡೋದು. ಯಾಕೆ ಮಣ್ಣು ಮಾಡ್ತಾ ಇದ್ದಾರೆ? ಯಾಕೆ ಉಣಾಕ್ತಾ ಇದ್ದಾರೆ? ಸೊ ದ್ಯಾಟ್ ಇಟ್ ಕುಡ್ ಫ್ಲೈ. ಹಾರೋಗ್ಬಿಡುತ್ತೆ ಅಂತನಾ? ಮನುಷ್ಯನ ದೇಹ ಹಾರೋಗ್ಬಿಡುತ್ತೆ ಅಂತನಾ? ಅಥವಾ ಪಾದ ಹಾರೋಗ್ಬಿಡುತ್ತೆ ಅಂತ ಮುಚ್ಚಾಕ್ತಾ ಇದ್ದಾರಾ? ಮಣ್ಣು ಹಾಕ್ತಾ ಇದ್ದಾರಾ? ಪಾದಕ್ಕೆ ಗೊತ್ತಿಲ್ಲ. ದೇ ಬರಿ ದ ಬಾಡಿ, ಬರಿ ದ ಫುಟ್ ಬಿಕಾಸ್ ಇಟ್ ಕುಡ್ ಫ್ಲೈ, ಆರ್ ಸೊ ದಟ್ ಇಟ್ ಕುಡ್ ಬಿಕಮ್ ಅನ್ ಆಪಲ್. ಹಾಗೆ ಬಿಟ್ಬಿಟ್ರೆ ಅದು ಆಪಲ್ ಆಗೋಗ್ಬಿಡುತ್ತಾ? ಮಗು ಹುಟ್ಟಿದಾಗ ಅನ್ಕೊಂಡಿತ್ತಲ್ಲ, ನಾನು ಬಟರ್ಫ್ಲೈ ಆಗ್ತೀನಿ, ಆಪಲ್ ಆಗ್ತೀನಿ, ಏನೆಲ್ಲ ದೊಡ್ಡ ದೊಡ್ಡ ಕನಸುಗಳಿತ್ತಲ್ಲ, ಅದಾಗ್ಬಿಡುತ್ತೆ ಅಂತ ಮಣ್ಣು ಹಾಕಿ ಮುಚ್ಚಾಕ್ಬಿಡ್ತಾರ? ದ ಫುಟ್ ಡಸಂಟ್ ನೋ ಎನಿಥಿಂಗ್. ಪಾದಕ್ಕೆ ಏನೂ ಗೊತ್ತಾಗಲ್ಲ. ಪಾದ ಅಂದರೆ ನಮ್ಮ ದೇಹ. ನಮ್ಮ ದೇಹಕ್ಕೆ ಏನೂ ಗೊತ್ತಾಗಲ್ಲ. ಈಗ ಸತ್ತ ಬಾಡಿ ಅಂದರೆ ಸ್ನಾನ ಮಾಡ್ತಾರೆ, ದಬ ದಬ ನೀರು ಸುರಿಸ್ತಾರೆ, ಹೊರಗಡೆ ಮಲಗಿಸ್ತಾರೆ, ನೀರು ಸುರಿತಾರೆ. ನಾವು ಬದುಕಿದ್ದಾಗ ಹಾಗೆ ಮಾಡ್ಕೊಳ್ಳಿಕ್ಕೆ ಸಾಧ್ಯನಾ? ಆ ರೀತಿ ಇರ್ತೀವ? ಯಾರೋ ಬಟ್ಟೆ ಸುತ್ತಾರೆ, ಆ ಥರ ಸಾಧ್ಯನಾ? ಆದರೆ ಸತ್ತ ಮೇಲೆ ಅವನ ಹೆಸರಿಟ್ಟು ಕರೆಯೋದಿಲ್ಲ. ಈಗ ಅವನು ಬದುಕಿದ್ದಾಗ ಈಗ ಒಬ್ಬ ಸಂತೋಷ ಅಂದ್ಕೊಳ್ಳಿ, ಬದುಕಿದ್ದಾಗ ಅಂದರೆ ಸಂತೋಷ ಬಂದ ಅಂತೀವಿ. ಸತ್ತ ಮೇಲೆ ಏನಂತೀವಿ ನಾವು? ಡೆಡ್ ಬಾಡಿ ಬಂತ ಅಂತೀವಿ. ಅವನ ಹೆಸರನ್ನು ತೆಗೆದಾಕ್ಬಿಡ್ತೀವಿ, ಅದು ಡೆಡ್ ಬಾಡಿ ಆಗಿಬಿಡುತ್ತೆ. ಆ ಬಾಡಿಗೆ ಏನು ಮಾಡಿದ್ರು ಕೂಡ ನಾವು ಸಂತೋಷ ಮಾಡಿದ್ವಿ ಅಂತ ಹೇಳಲ್ಲ, ಒಂದು ಹೆಣಕ್ಕೆ ಮಾಡಿದ್ವಿ ಅಂತ ಅನ್ಕೋತೀವಿ. ಆದರೆ ಅದಕ್ಕೊಂದು ಗೌರವ ಕೊಟ್ಟು ನಾವು ಆ ಬಾಡಿಯನ್ನು ಮಣ್ಣಲ್ಲಿ ಹೂತು ಹಾಕ್ತೀವಿ. ಸೊ ಹಾಗೆ ಈ ಪಾದ ಹುಟ್ಟಿದಾಗ ಏನೆಲ್ಲ ಕನಸು ಕಟ್ಕೊಂಡಿರ್ತೀವಿ, ಬೆಳೀತಾ ಏನೆಲ್ಲ ಬದಲಾಗುತ್ತೆ, ಸತ್ತ ಮೇಲೆ ಏನೂ ಗೊತ್ತಾಗಲ್ಲ. ಅಲ್ಲಿ ತನಕ ನಾವು ಸ್ಟ್ರಗಲ್ ಮಾಡ್ತಾನೇ ಇರ್ತೀವಿ, ಜೀವನವನ್ನು ಕಟ್ಕೊಳ್ಳಿಕ್ಕೆ ಫೈಟ್ ಮಾಡ್ತಾನೇ ಇರ್ತೀವಿ. ಸೊ ದಿಸ್ ಈಸ್ ವಾಟ್ ಪ್ಯಾಬ್ಲೋ ನೆರೂಡಾ ವಾಂಟ್ಸ್ ಟು ಎಕ್ಸ್ಪ್ಲೈನ್ ಇನ್ ದಿಸ್ ಪೋಯಮ್, that is to the foot from its child. Now students, let us come from the beginning once again. You come to the first page. The child's foot is not yet aware it is a foot and would like to be a butterfly or an apple. The child does not know that I am just a child. I have to grow up like a man. I have to take all the risk of the life. It does not know. But what does he feel? I become a butterfly. I become an apple. But in time, stones and bits of glass, streets, ladders, and the paths in the rough earth go on teaching the foot that it cannot fly. Later what happens? The child starts to walk. It steps on stones, ladders. That is, it starts to realize the difficulties of life. Cannot be fruit bulging on the branch. Then the child's foot is defeated. Now the child feels, I am defeated in this life. I no more an apple, no more a butterfly. I am something different. I have to work hard to live this life. Is a prisoner condemned to live in a shoe? It is just like a prisoner. We people, we are all prisoners. ನಾವೆಲ್ಲ ಕೈದಿಗಳೇ. ಈಗ ನೀವು ಮಕ್ಕಳಿದ್ದೀರಿ, ನೀವು ಏನು ಪೇರೆಂಟ್ಸ್ ಹೇಳ್ದ ಹಾಗೆ ಕೇಳಬೇಕು, ಈ ಸಮಾಜದಲ್ಲಿ ಅವರು ಹೇಳಿದ ರೀತಿ ಬದುಕಬೇಕು. ಪ್ರಿಸನರ್ಸ್. ನೀವು ಹೆಚ್ಚು ರಿಸ್ಕ್ ತಗೊಳ್ಳಿದ್ರಿಂದ ನಾವು ಎಸ್ಕೇಪ್ ಆಗಬೇಕು, ನಮಗೆ ಫ್ರೀಡಮ್ ಬೇಕು, ಲಿಬರ್ಟಿ ಬೇಕು ಅಂತ ನೀವು ಎಸ್ಕೇಪ್ ಆಗಿ ಹೊರಗಡೆ ಓಡೋಗ್ಲಿಕ್ಕೆ ಪ್ರಯತ್ನ ಪಡಿದ್ರೆ ಏನಾಗುತ್ತೆ? ಹೌ ಇಸ್ ದ ವರ್ಲ್ಡ್ ಔಟ್ಸೈಡ್? ಇಟ್ಸ್ ಸೋ ರಫ್, ಇಟ್ ಈಸ್ ಸೋ ಹಾರ್ಡ್. ಆ ಪಿಕ್ಚರಲ್ಲಿ ನೋಡ್ತೀರಲ್ಲ, ಆ ಪಾದ ಶೂ ಬೇಡ ನನಗೆ ಅಂತ ಹೊರಗಡೆ ಕಾಲಿಟ್ಬಿಡ್ತು, ಕೆಳಗಡೆ ಕಲ್ಲು ಮುಳ್ಳುಗಳು ಗಾಜುಗಳು ಇವೆ, ಅವುಗಳ ಮೇಲೆ ಓಡಾಡಬೇಕು, ಅವುಗಳ ಕಷ್ಟವನ್ನು ತಡ್ಕೋಬೇಕಾಗತ್ತೆ. ಬಿಟ್ ಬೈ ಬಿಟ್ ಇನ್ ದಟ್ ಡಾರ್ಕ್ ಇಟ್ ಗ್ರೋಸ್ ಟು ನೋ ದ ವರ್ಲ್ಡ್ಸ್ ಇನ್ ಇಟ್ಸ್ ಓನ್ ವೇ.
according to our experiences, what we experienced in our life. They teach so many lessons to us. ನಾವು ದಿನ ಪಾಠ ಕಲಿತಾನೇ ಹೋಗ್ತೀವಿ. ಬೆಳೀತಾ ಬೆಳೀತಾ ಒಂದೊಂದು ದಿನ ಕಳೆದಂಗೆಲ್ಲ ಒಂದೊಂದು ಪಾಠಗಳನ್ನ ಕಲಿತಾನೇ ಹೋಗ್ತೀವಿ ನಮ್ಮ ಜೀವನದ. ಅವೇ ನಮ್ಮ ಎಕ್ಸ್ಪೀರಿಯನ್ಸ್, ನಮ್ಮ ಅನುಭವಗಳು. ಆ ಅನುಭವಗಳಿಂದ ನಾವು ನಮ್ಮ ಜೀವನವನ್ನು ಕಟ್ಕೊಳ್ತಾ ಇರ್ತೀವಿ. ವಿ ಬಿಲ್ಡ್ ಅವರ್ ಲೈಫ್ ಇನ್ ಅವರ್ ಓನ್ ವೇ. ಒಬ್ಬೊಬ್ಬರ ಜೀವನನೂ ಒಂದೊಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ನಾವು ಬೆಳೀತಿರೋ ಅಟ್ಮಾಸ್ಫಿಯರ್, ಎನ್ವಿರಾನ್ಮೆಂಟು, ವಾತಾವರಣ ಇರ್ಬೋದು, ನಮ್ಮ ಪೇರೆಂಟ್ಸ್ ಇರ್ಬೋದು, ನಮ್ಮ ಫ್ರೆಂಡ್ಸ್ ಇರ್ಬೋದು, ನಮ್ಮ ಸೊಸೈಟಿ ಇರ್ಬೋದು, ನಮ್ಮ ಕಷ್ಟ ಸುಖಗಳು ಇರ್ಬೋದು. ನಾವು ಒಬ್ರಿಗಿಂತ ಒಬ್ಬರು ಡಿಫ್ರೆಂಟಾಗಿ ಬೆಳಿತೀವಿ. ಆ್ಯಂಡ್ ವಿ ಫೀಲ್ ಲೈಕ್ ಎ ಬ್ಲೈಂಡ್ ಮ್ಯಾನ್. ಕುರುಡ್ರ ಥರ ನಾವು ನಡ್ಕೊಳ್ತೀವಿ. ವೈ ಬಿಕಮ್ ಬ್ಲೈಂಡ್? ನಾವು ಯಾಕೆ ಕುರುಡ್ರು ಹಾಕ್ತೀವಿ ಅಂತ ಹೇಳಿದ್ರೆ, ವಿ ಆರ್ ನಾಟ್ ಸಿಂಗಲ್. ವಿ ಲಿವ್ ಇನ್ ದಿಸ್ ಸೊಸೈಟಿ. ನಾವು ಸಮಾಜದಲ್ಲಿ ಬದುಕ್ತಾ ಇದ್ದೀವಿ. ನಾವು ಒಬ್ಬೊಬ್ಬರೇ ಬದುಕ್ತಾ ಇಲ್ಲ. ಈ ಸಮಾಜದಲ್ಲಿ ಬದುಕಬೇಕಾದ್ರೆ ನಾನು ಕುರುಡನ ಥರನೇ ಆ್ಯಕ್ಟ್ ಮಾಡಬೇಕಾಗತ್ತೆ. ಅಂದರೆ ಎಲ್ಲರೂ ಏನಿದ್ದಾರೋ ಅದೇ ಥರ ಹೆಚ್ಚು ಕಡಿಮೆ ನಾನು ಇದ್ದೀನಿ. ಈಗೆಲ್ಲ ಮನುಷ್ಯರಿದ್ದಾರೆ ಅಂದರೆ ಅವ್ರ ಮಧ್ಯೆ ನಾನು ಮನುಷ್ಯನೇ. ನಾನು ಪ್ರಾಣಿ ಆಗಲಿಕ್ಕೆ ಸಾಧ್ಯ ಇಲ್ಲ, ರಾಕ್ಷಸ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಕುರುಡುತನ. These soft nails of quartz bunched together. ನೈಲ್ ಅಂದರೆ ಹುಗುರು. ನಮ್ಮ ಹುಗುರುಳ್ಳ ಕ್ವಾಡ್ಸ್ ಥರ ಅಂತ ಟ್ರಾನ್ಸ್ಪರೆನ್ಸಿ, ಒಂಥರ ಸಾಫ್ಟಾಗಿ ಕಾಣುತ್ತೆ. ಒಳ್ಳೆ ಗ್ಲಾಸ್ ಥರ ಕಾಣಿಸ್ತಾ ಇರುತ್ತೆ. ನಮ್ಮ ಹುಗುರುಗಳು ಕೆಂಪಾಗಿ ಕಾಣಿಸ್ತಾ ಇರುತ್ತೆ. ಬಟ್ ದೇ ಚೇಂಜ್ಡ್ ಇಂಟು ಹಾರನ್ಸ್. ಹಾರನ್ ಅಂದರೆ ಏನು? ಕೊಂಬುಗಳ ಥರ ರಫ್ ಆಗಿ ನಮ್ಮ ಹುಗುರುಗಳು ಬದಲಾಗತ್ವೆ. Change themselves into opaque substance hard as horn, and the tiny petaled toes of the child grow bunched and out of trim. We don't trim them. ಟ್ರಿಮ್ ಮಾಡೋದು, ಅವುಗಳನ್ನೆಲ್ಲ ಮೇಂಟೈನ್ ಮಾಡಲ್ಲ, ಟ್ರಿಮ್ ಮಾಡೋದಿಲ್ಲ. ಬರ್ತಾ ನೆಗ್ಲೆಕ್ಟ್ ಮಾಡ್ತೀವಿ ವಯಸ್ಸಾದ ಹಾಗೆಲ್ಲ. Take on the form of eyeless reptiles with triangular heads like worms. ರೆಪ್ಟೈಲ್ಸ್ ಈ ಸರಿಸಪ್ಪು. ಈಗ ಹಾವಿನ ಚರ್ಮ, ಹುಳ ಹುಪ್ಪಟೆಗಳ ಚರ್ಮ ಇರುತ್ತಲ್ಲ, ಆ ಥರನೇ ನಮ್ಮ ಸ್ಕಿನ್ ಆಗುತ್ತೆ. ನಾವು ಹುಟ್ಟಿದಾಗ ಎಷ್ಟು ಸಾಫ್ಟಾಗಿರುತ್ತಲ್ಲ, ನಮ್ಮ ಸ್ಕಿನ್ ಎಷ್ಟೆಲ್ಲ ಚೆನ್ನಾಗಿರುತ್ತೆ. ಆದರೆ ನಮ್ಮದು ಆ ಹುಳುಗಳ ಥರ ಚರ್ಮ ಆಗುತ್ತೆ. ಲೇಟರ್ ದೇ ಗ್ರೋ ಕೆಲೋಸ್ಡ್ ಅಂಡ್ ಆರ್ ಕವರ್ಡ್ ವಿತ್ ದ ಫೈಂಟ್ ವಾಲ್ಕೆನೋಸ್ ಆಫ್ ಡೆಪ್ತ್, ಎ ಕೋರ್ಸನಿಂಗ್ ಹಾರ್ಡ್ ಟು ಅಕ್ಸೆಪ್ಟ್. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಅಕ್ಸೆಪ್ಟ್ ದಟ್ ವಿ ಹ್ಯಾವ್ ಬಿಕಮ್ ಸೋ ಹಾರ್ಡ್. ನಾವು ಎಷ್ಟು ಹೊರಟಾಗ್ಬಿಟ್ವಿ ಅದನ್ನು ಒಪ್ಕೊಳ್ಳೋದು ಕೂಡ ಕಷ್ಟ ಆಗಿಬಿಡುತ್ತೆ. ಯಾಕಂದರೆ ನಮ್ಮ ಸ್ಕಿನ್ ಚೇಂಜ್ ಆಗುತ್ತೆ, ನಮ್ಮ ಕಣ್ಣುಗಳು ಬದಲಾಗುತ್ತೆ, ನಮ್ಮ ದೇಹ ಬದಲಾಗುತ್ತೆ. ನಾವೇನೋ ಸಾಫ್ಟ್ ಅಂದ್ಕೊಂಡಿದ್ವಿ ಎಲ್ಲ ರಫ್ ಆಗ್ತಾ ಹೋಗುತ್ತೆ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಅಕ್ಸೆಪ್ಟ್ ದಿಸ್ ರಫ್ನೆಸ್. ಬಟ್ ದಿಸ್ ಬ್ಲೈಂಡ್ ಥಿಂಗ್ ವಾಕ್ಸ್ ವಿತೌಟ್ ರೆಸ್ಪೈಟ್, ಸ್ಟಾಪ್ ಆರ್ ರೆಸ್ಟ್. ದಿಸ್ ಬ್ಲೈಂಡ್ ಬಾಡಿ, ಇಟ್ ವಾಕ್ಸ್ ವಿತೌಟ್ ಟೇಕಿಂಗ್ ರೆಸ್ಟ್. ಪಾದ ನಡೆಯುತ್ತೆ, ನಮ್ಮ ದೇಹ ನಡೆಯುತ್ತೆ, ನಾವು ನಡಿತೀವಿ. ರೆಸ್ಟ್ ಕೂಡ ತಗೊಳ್ಳಲ್ಲ. ಒಂದು ವಯಸ್ಸಲ್ಲಿ ಚೆನ್ನಾಗಿ ದುಡಿಬೇಕು, ಕೆಲಸ ಮಾಡಬೇಕು, ಏನೋ ಜೀವನ ಕಟ್ಕೋಬೇಕು. ರೆಸ್ಟ್ ತಗೊಳ್ದಂಗೆ ಫೈಟ್ ಮಾಡ್ತೀವಿ. ನೆವರ್ ಸ್ಟಾಪಿಂಗ್ ಫಾರ್ ಅವರ್ ಆಫ್ಟರ್ ಅವರ್. ವಿ ಡೋಂಟ್ ಸ್ಟಾಪ್, ವಿ ಡೋಂಟ್ ಸಿಟ್ ಅವರ್ಸ್ ಟುಗೆದರ್. ಗಂಟೆಗಟ್ಟಲೆ ರೆಸ್ಟ್ ತಗೊಳ್ಳೋದಲ್ಲೇನೋ ನಾವು ಬಡ್ದಾಡ್ತೀವಿ ನಮ್ಮ ಜೀವನದಲ್ಲಿ. ದ ಒನ್ ಫುಟ್, the other, now the man's, now the woman's, up above, down below, now the man. ಕೆಲವು ಸರಿ ಬಹಳ ಜೋರಾಗಿ ನಡ್ಕೊಳ್ತೀವಿ, ಕೆಲವು ಸರಿ ಹೆಣ್ಮಕ್ಳ ಥರ ಮೆತ್ತಗೆ ನಡ್ಕೊಳ್ತೀವಿ. ಜೀವನದಲ್ಲಿ ನಮ್ಮ ಘಟನೆಗಳು ಹೇಗೆ ಬರುತ್ತೋ ಹಾಗೆ ಓಡಲಿಕ್ಕೆ ಶುರು ಮಾಡ್ತೀವಿ. ಥ್ರೂ ಫೀಲ್ಡ್ಸ್, ಮೈನ್ಸ್, ಮಾರ್ಕೆಟ್ಸ್ ಆ್ಯಂಡ್ ಮಿನಿಸ್ಟ್ರೀಸ್, ಬ್ಯಾಕ್ವರ್ಡ್, ಫಾರ್ ಅಫೀಲ್ಡ್, ಇನ್ವರ್ಡ್, ಫಾರ್ವರ್ಡ್, ಹಿಂದಕ್ಕೆ ಮುಂದಕ್ಕೆ, ಎಲ್ಲೋ ಮೇಲೆ ಎಲ್ಲೋ ಇಳಿಜಾರಲ್ಲಿ, ಎಲ್ಲ ಕಡೆ ಓಡಾಡ್ತೀವಿ. ದಿಸ್ ಫುಟ್ ಟಾಯಿಲ್ಸ್ ಇನ್ ಇಟ್ಸ್ ಶೂ. ದ ಫುಟ್, ವೇರ್ ಡಸ್ ದ ಫುಟ್ ವರ್ಕ್? ಇನ್ಸೈಡ್ ದ ಶೂ. ಶೂ ಅಂದ್ರೇನು? ಬೌಂಡ್ರಿ, ಸೊಸೈಟಿ, ಸಮಾಜದ ಕಟ್ಟುಪಾಡುಗಳೆಲ್ಲ ಇದ್ದುಕೊಂಡು ಕೆಲಸ ಮಾಡ್ತೀವಿ. ಸ್ಕೇರ್ಸ್ಲಿ ಟೇಕಿಂಗ್ ಟೈಮ್ ಟು ಬೇರ್ ಇಟ್ ಸೆಲ್ಫ್ ಇನ್ ಲವ್ ಆರ್ ಸ್ಲೀಪ್. ಬೇರ್ ಇಟ್ ಸೆಲ್ಫ್, ಬೇರ್ ಅಂದರೆ ಬೆತ್ತಲಾಗೋದು ಅಂತ. ಅಂದರೆ ಏನರ್ಥ? ನಾವು ಎಕ್ಸ್ಪೋಸ್ ಆಗ್ತಕ್ಕಂಥದ್ದು.
ನಾವು ನಿದ್ದೆಗೆ ಎಕ್ಸ್ಪೋಸ್ ಆಗಲ್ಲ. ಅಂದರೆ ನಮಗೆ ನಿದ್ದೆ ಮಾಡೋದು ಬೇಡ ಅನಿಸುತ್ತೆ, ದುಡಿಬೇಕು ಬಡ್ದಾಡಬೇಕು ಅನಿಸ್ತಿರುತ್ತೆ. ಲವ್ ಅದು ಪ್ರೀತಿ ಪ್ರೇಮ ಅಥವಾ ನಮ್ಮ ಜೀವನ ನಮಗದು ಬೇಡ ಅನಿಸ್ತಾ ಇರುತ್ತೆ. ಅಷ್ಟು ಕಷ್ಟಪಟ್ಟು ದುಡಿಲಿಕ್ಕೆ ಹೋಗ್ತಾ ಇರ್ತೀವಿ ವಿತೌಟ್ ಥಿಂಕಿಂಗ್ ಅಬೌಟ್ ದೋಸ್ ಥಿಂಗ್ಸ್. ಇಟ್ ವಾಕ್ಸ್ ದೇ ವಾಕ್, ಇಟ್ ವಾಕ್ಸ್ ಅದು ನಡೆಯುತ್ತೆ, ಅವರು ನಡೀತಾರೆ, ಎಲ್ಲರೂ ನಡೀತೀವಿ. ಒಂದು ಕಾಲು ಎರಡು ಕಾಲು, ಒಬ್ಬ ಮನುಷ್ಯ, ಎಲ್ಲರೂ, ಆಲ್ ಆಫ್ ಅಸ್ ವಿ ವಾಕ್ until the old man chooses to stop. How long we walk? ಎಷ್ಟು ಹೊತ್ತು ನಡೀತೀವಿ, ಎಷ್ಟು ದೂರ ನಡೀತೀವಿ? until the man chooses to stop. ಸ್ಟಾಪ್ ಅಂದ್ರೇನು? ಡೆತ್, ನಿಲ್ಲೋ ತನಕ ಉಸಿರು ನಿಲ್ಲೋ ತನಕ, ಉಸಿರು ಹೋಗೋ ತನಕ ಮನುಷ್ಯ ನಿಂತು ಬಿಡ್ತಾನೆ. ಆಗ ಅಂದರೆ ಏನರ್ಥ? ಓರಲ್ಲಿ ಏನು ಮೀನಿಂಗ್ ಅದು? ಸಾಯೋ ತನಕ ನಾವು ಕೂರ್ಲಿಕ್ಕೆ ಇಷ್ಟಪಡೋದಿಲ್ಲ, ನಡಿತೀವಿ, ಏನೋ ಇದೆ ಅಂತ ಹುಡುಕೊಂಡು ಹೋಗ್ತಾನೇ ಇರ್ತೀವಿ. ವಿ ಸ್ಟಾಪ್ ಓನ್ಲಿ ವ್ಯಾನ್ ವಿ ಲೂಸ್ ಅವರ್ ಲೈಫ್. ನಮ್ಮ ಜೀವವನ್ನು ಕಳ್ಕೊಂಡಾಗ ನಿಂತು ಬಿಡ್ತೀವಿ. until the man chooses to stop, and then it descended underground unaware, for there everything was dark. Yes, you see students, when we die, what happens? We are put, our dead body is put underground, in the underground, and we feel nothing there. ಸೊ ಆಗ ನಮಗೆ ಏನೂ ಗೊತ್ತಾಗೋದಿಲ್ಲ. ಆ ಫುಡ್ಗೂ ಕೂಡ ನನ್ನದು ಡೆತ್ ಆಗಿದೆ, ನಾನೇನು ಕೆಲಸ ಮಾಡ್ತಾ ಇಲ್ಲ, ಏನೂ ಫೀಲ್ ಆಗೋದಿಲ್ಲ. ಸೊ ಹೌ ಈಸ್ ದ ಗ್ರೇವಲ್ಲಿ, ಸಮಾಧಿನಲ್ಲಿ ಹೇಗಿರುತ್ತೆ? ಎವ್ರಿಥಿಂಗ್ ವಾಸ್ ಡಾರ್ಕ್, ಎಲ್ಲ ಕತ್ತಲಲ್ಲಿರುತ್ತೆ. ಇಟ್ ನೆವರ್ ನ್ಯೂ ಇಟ್ ಹ್ಯಾಡ್ ಸೀಸ್ ಟು ಬಿ ಎ ಫೂಟ್. ದ ಫೂಟ್ ನೆವರ್ ನೋಸ್ ಸೀಸ್ ಅಂದರೆ ಸ್ಟಾಪ್ ಆಗೋದು ಅಂತೇಳಿ. ನಾನು ನಿಂತುಬಿಟ್ಟೆ ಅಂತೇಳಿ ಇಟ್ ನೆವರ್ ನೋಸ್, ಅದಕ್ಕೆ ಗೊತ್ತೇ ಆಗೋದಿಲ್ಲ ಪಾದಕ್ಕೆ. ಆರ್ ಇಫ್ ದೇ ವರ್ ಬರಿಂಗ್ ಇಟ್ ಸೋ ದಟ್ ಇಟ್ ಕುಡ್ ಫ್ಲೈ, ಆರ್ ಸೋ ದಟ್ ಇಟ್ ಕುಡ್ ಬಿಕಮ್ ಎ ಬಟರ್ಫ್ಲೈ. ವೈ ದ ಪೀಪಲ್ ಆರ್ ಬರಿಂಗ್? ಬರಿ ಅಂದರೆ ಮಣ್ಣು ಮಾಡೋದು. ಯಾಕೆ ಮಣ್ಣು ಮಾಡ್ತಾ ಇದ್ದಾರೆ? ಮಣ್ಣು ಮಾಡಲಿಲ್ಲ ಅಂದರೆ ಏನಾಗುತ್ತೆ? ವೈ? ಮೇ ಬಿ ಇಟ್ ಕುಡ್ ಫ್ಲೈ ಲೈಕ್ ಎ ಬಟರ್ಫ್ಲೈ ಆರ್ ಅನ್ ಆ್ಯಪಲ್. ಚಿಟ್ಟೆಯಾಗಿ ಹಾರೋಗ್ಬಿಡುತ್ತಾ ಅಥವಾ ಆ್ಯಪಲ್ ಆಗಿಬಿಡುತ್ತಾ ಅಂತ ಏನಾದರೂ ಅವರು ಮಣ್ಣು ಮಾಡ್ತಾ ಇದ್ದಾರಾ? ಅದು ಕೂಡ ಫುಡ್ಗೆ ಗೊತ್ತಾಗಲ್ಲ. ಅಂದರೆ ನಾವು ಇಡೀ ಜೀವನ ಏನು ಫೈಟ್ ಮಾಡಿರ್ತೀವಿ, ನಮ್ಮ ಜೀವನವನ್ನು ಕಟ್ಕೊಳ್ತಿರ್ತೀವಿ, ಸ್ಟ್ರಗಲ್ ಮಾಡ್ತಾ ಇರ್ತೀವಿ. ನಾವು ಸತ್ತಾಗ ನಮಗೆ ಏನು ಕೂಡ ಗೊತ್ತಾಗಲ್ಲ, ಯಾವ ಫೀಲಿಂಗ್ಸು ಕೂಡ ಇರೋದಿಲ್ಲ. ದಟ್ ಈಸ್ ಎಂಡ್ ಆಫ್ ಅವರ್ ಲೈಫ್. So here students, you see how Pablo Neruda, Pablo Neruda beautifully explains in the form of a poem so beautifully about our life from birth to death. Pablo Neruda ಅವರು ಎಷ್ಟು ಚೆನ್ನಾಗಿ, ಎಷ್ಟು ರೀತಿಯಲ್ಲಿ ನಮ್ಮ ಫ್ರಮ್ ಬರ್ತಿಂದ ಹೇಗಾಗುತ್ತೆ ಮತ್ತು ಡೆತ್ ತನಕ ಹೇಗೆ ಹೋಗ್ತೀವಿ ಅನ್ನೋದನ್ನು ಭಾಳ ಸಿಂಪಲ್ ವರ್ಡ್ಸಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ನಾವು ಜೀವನ ಇಷ್ಟೇನೋ ಅನಿಸ್ಬಿಡುತ್ತೆ. ಈಗ ನೀವು ಈ ಪೊಯಮ್ ಓದ್ತಾ ಇದ್ದರೆ, ನಾವು ಹುಟ್ಟಿದಾಗ ಎಷ್ಟೆಲ್ಲ ಒಳ್ಳೊಳ್ಳೆ ಕನಸುಗಳನ್ನ ಇಟ್ಕೊಂಡು ಬೆಳೀತಾ ಇರ್ತೀವಿ. ನಾನು ಬಟರ್ಫ್ಲೈ ಆಗ್ತೀನಿ, ಆ್ಯಪಲ್ ಆಗ್ತೀನಿ, ಹಾಗಾಗ್ತೀನಿ, ಹೀಗಾಗ್ತೀನಿ ಅಂತ. ಆದರೆ ಬೆಳೀತಾ ಇನ್ಯಾವುದೋ ಥರ ಸ್ಟ್ರಗಲ್ ಮಾಡ್ತಾ ಇರ್ತೀವಿ. ನೋಡ್ತಾ ಇದ್ದಾಗೆ ನಮ್ಮ ಎಂಡು ಬರುತ್ತೆ. ಬರೋ ಅಷ್ಟೊತ್ತಿಗೆ ನಾವು ಎಲ್ಲೆಲ್ಲೋ ತಿರುಗಿರ್ತೀವಿ, ಎಲ್ಲೆಲ್ಲೋ ಓಡಾಡಿರ್ತೀವಿ, ಏನೆಲ್ಲ ಆಗಿರುತ್ತೆ, ಎಷ್ಟೆಲ್ಲ ಅನುಭವಗಳಾಗಿರುತ್ತೆ. ಕೊನೆಗೆ ನಮ್ಮ ಕೊನೆ ದಿನ ಕೂಡ ಬಂದ್ಬಿಡುತ್ತೆ. ನಾವು ಸತ್ತಾಗ ನಮಗೆ ಮಣ್ಣು ಮಾಡ್ತಾರೆ, ಆದರೆ ನಮಗೆ ಯಾವ ಫೀಲಿಂಗ್ಸು ಅವಾಗ ಇರಲ್ಲ. ನಮ್ಗೆ ಸುತ್ತ ಏನು ನಡೀತಿದೆ ಅಂತಲೂ ಗೊತ್ತಾಗಲ್ಲ. ನಮ್ಮ ವೆಲ್ತ್, ನಮ್ಮ ಶ್ರೀಮಂತಿಗೆ ಆಯಿತು, ನಮ್ಮ ಎಜುಕೇಷನ್ ಆಯಿತು, ಇನ್ಯಾವುದೇ ಆಯಿತು, ನಮ್ಮ ಹಿಂದೆ ಯಾವುದೂ ಬರಲ್ಲ. ದಟ್ ಈಸ್ ಅವರ್ ಎಂಡ್ ಆಫ್ ಲೈಫ್. ಸೊ ಪಾದಕ್ಕೆ ಅಲ್ಲ, ಪಾದ ಅಂದರೆ ಇಲ್ಲಿ ಜೀವ ಅಂದ್ಕೊಳ್ಳಿ. ನಮ್ಮ ಮನಸ್ಸಿಗೆ ಆಯಿತು, ಯಾವುದಕ್ಕಾಯಿತು ಕೂಡ ನಾನು ಸತ್ತಿದ್ದೀನಿ, ನಾನು ಬದುಕಿದ್ದೀನಿ, ಏನೂ ಗೊತ್ತಾಗಲ್ಲ. ಕತ್ತಲಲ್ಲಿ ಮನಗಿಸಿ ಮಣ್ಣು ಮುಚ್ಚಿದಾಗ ನಮ್ಮ ಜೀವನ ಮುಗಿದೋಗುತ್ತೆ. ಸೊ ಹುಟ್ಟಿದಾಗಲಿಂದ ಸಾಯೋ ತನಕ ಹೇಗೆ ನಮ್ಮ ಜೀವನ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಹೋಗುತ್ತೆ ಅನ್ನೋದನ್ನು
ಪಾಬ್ಲೋ ನೆರೂಡ ಅವರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಸ್ಟೂಡೆಂಟ್ಸ್, ಈ ಪೊಯಮನ್ನ 1 ಸಾರಿ 2 ಸಾರಿ ಮತ್ತು ನೀಟಾಗಿ ಓದ್ಕೊಳ್ಳಿ. ಈ ಪೊಯಮ್ ಸ್ವಲ್ಪ ಕಷ್ಟ ಆಗುತ್ತೆ ಅರ್ಥ ಮಾಡ್ಕೊಳ್ಳೋದು, ಆದರೆ ನೀವು ಓದಂಗಿಲ್ಲ ಅದು ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ. ಸೊ ಸ್ಟೂಡೆಂಟ್ಸ್, ಈ ಪದ್ಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. 2 ವಿಡಿಯೋಸದಲ್ಲಿದೆ, ಯೂಟ್ಯೂಬ್ ವಿಡಿಯೋಸ್ ಇದೆ, ಫಸ್ಟ್ ಒನ್ ಮತ್ತು ಸೆಕೆಂಡ್ ಒನ್. ಎರಡನ್ನೂ ಕೇಳಿಸ್ಕೋಬೇಕು. ಎರಡನ್ನೂ ಕೇಳಿಸ್ಕೊಂಡ್ರೆ ನಿಮ್ಗೆ ಈ ಪೊಯಮ್ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಆ ಪೊಯಮ್ಗೆ ಕೊಟ್ಟಿರೋ ಪಿಕ್ಚರ್ ಇದೆಯಲ್ಲ, ಫಸ್ಟ್ ಪೇಜಲ್ಲಿ, ಅದು ಪೇಜ್ ನಂಬರ್ 70, ಆ ಪೇಜಲ್ಲಿರ್ತಕ್ಕಂಥ ಪಿಕ್ಚರ್ ಇದೆಯಲ್ಲ, ಆ ಪಿಕ್ಚರನ್ನು ನೋಡಿದ್ರೆ ನಿಮಗೆ ಒಂದು ಒಪಿನಿಯನ್ ಬರುತ್ತೆ. ನಮಗೆ ಹುಟ್ಟಾಗ ಶೂ ಹಾಕಿರ್ತಾರೆ, ಬೆಳೀತಾ ಬೆಳೀತಾ ಫಲ ಬಿಡ್ತಾ ಇರುತ್ತೆ ಅಂದರೆ ನಮಗೆ ಮೆಚುರಿಟಿ ಬರ್ತಾ ಇರುತ್ತೆ, ನಮಗೆ ಫ್ರೀಡಮ್ ಬೇಕು. ಸರಿ, ನಾವು ಹೊರಗಡೆ ಹೋಗ್ಬಿಡ್ತೀವಿ ಅಂತ ಶೂಯಿಂದ ಕಾಲವನ್ನು ಹೊರಗಡೆ ಬ್ರೇಕ್ ಮಾಡಿ ಹೊರಗಡೆ ಬರ್ತೀವಿ, ಆವಾಗ ಹೊರಗಡೆ ಕಷ್ಟಗಳು ಶುರುವಾಗುತ್ತೆ. ಅವನ್ನೆಲ್ಲ ಸಹಿಸ್ಕೊತ ಅನುಭವ ಪಡ್ಕೊತ ನಾವು ಬೆಳೀತಾ ಹೋಗ್ತೀವಿ. ಅದನ್ನು ಆ ಪಿಕ್ಚರಲ್ಲೇ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಫ್ರೀಡಮ್ ಬೇಕಾ, ಅದ್ರ ಜೊತೆಯಲ್ಲಿ ರಿಸ್ಕ್ ಫ್ಯಾಕ್ಟ್ರು ಕೂಡ ಇರುತ್ತೆ. ಅಥವಾ ನಾವು ಬ್ಲೈಂಡಾಗಿ ಹೋಗಬೇಕಾ, ಆ ಲೈಫು ಕೂಡ ಬೇರೆ ಥರ ಇರುತ್ತೆ. ವಿ ಆರ್ ಜಸ್ಟ್ ಲೈಕ್ ಬ್ಲೈಂಡ್. ಈ ಸಮಾಜದಲ್ಲಿ ನಾವು ಕುರುಡ್ರ ಥರನೇ ಎಷ್ಟೋ ಸರಿ ನಾವು ನಡ್ಕೋಬೇಕಾಗುತ್ತೆ. ಸೊ ದಿಸ್ ಈಸ್ ಪಾಯಿಂಟ್. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು.